ರುಕ್ಮಿಣಿ ಎರಡನೆಯ ಭಾಗ. ಭೀಷ್ಮಕ ಮಹಾರಾಜನು 5 ಜನ ಗಂಡು ಮಕ್ಕಳಿದ್ದರೂ ರುಕ್ಮಿಣಿಯನ್ನು ಅದ್ದೂರಿಯಿಂದ ಬೆಳೆಸ್ತಾನೆ. ಆದರೂ ಎಲ್ಲಿಯೂ ದಾರಿ ತಪ್ಪಲಿಲ್ಲ. ಉತ್ತಮಳಾದ ಮಗಳಾಗಿ ಬೆಳೆದು ದೊಡ್ಡವಳಾಗ್ತಾಳೆ. ವಿವಾಹಕ್ಕೆ ಯೋಗ್ಯ ವಯಸ್ಕಳಾಗ್ತಾಳೆ. ವಿವಾಹಕ್ಕೆ ಯೋಗ್ಯನಾದ ವರನನ್ನು ನೋಡ್ತಾ ಇರ್ತಾನೆ ಭೀಷ್ಮಕ ಮಹಾರಾಜ. ಹೀಗಿರುವಾಗ ರುಕ್ಮಿಣಿಯ ಅಣ್ಣನಾದ ರುಕ್ಮಿಯು ತನ್ನ ಸ್ನೇಹಿತನಾದ ಶಿಶುಪಾಲನೊಂದಿಗೆ ಪಂದ್ಯವಾಡ್ತಾನೆ. ಪಂದ್ಯದಲ್ಲಿ ರುಕ್ಮಿಯು ಸೋತರೆ ತನ್ನ ತಂಗಿಯಾದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡುವುದಾಗಿ ಹೇಳ್ತಾನೆ. ಆದರೆ ರುಕ್ಮಿಯು ಆಟದಲ್ಲಿ ಸೋಲ್ತಾನೆ. ಮನೆಗೆ ಬಂದು ತಾನು ಮಾತು ಕೊಟ್ಟಿರುವುದಾಗಿ, ಅದನ್ನು ಯಾರೂ ಉಲ್ಲಂಘಿಸುವಲ್ಲವೆಂದು ಶಾಸಿಸ್ತಾನೆ. ಶಿಶುಪಾಲನು ಒಳ್ಳೆಯವನಲ್ಲ ಅಂಥೇಳಿ ರುಕ್ಮಿಣಿಗೆ ತಿಳಿದಿತ್ತು. ಅದೇ ರೀತಿ ಮನೆಗೆ ಬಂದವರು ಶ್ರೀಕೃಷ್ಣನ ಗುಣಗಳನ್ನು ಗಾನ ಮಾಡಿದುದನ್ನು ತಿಳಿದವಳಾಗಿದ್ದಳು. ಹಾಗಾಗಿ ತನ್ನನ್ನು ತಾನು ಕೃಷ್ಣ ಪರಮಾತ್ಮನಿಗೆ ಅಂಕಿತಳಾಗಿದ್ದಳು. ಆದ್ದರಿಂದ ಮನದಲ್ಲಿಯೇ ಚಿಂತಿಸ್ತಾಳೆ, ಇದು ನನ್ನ ಜೀವನ, ಅದನ್ನು ನಾನೇ ಸರಿಪಡಿಸಿಕೊಳ್ಳಬೇಕು. ಅಣ್ಣನು ತಂದೆಯನ್ನು ಶಾಸಿಸ್ತಾ ಇದ್ದಾನೆ. ತಾಯಿಯು ನಿಸ್ಸಹಾಯಕಳು. ಆದ್ದರಿಂದ ವಯಸ್ಸಾದ ಕುಲಪುರೋಹಿತನು ಅವನ ಹೆಸರು ಅಗ್ನಿದ್ಯೋತ ಎಂಬುವವನನ್ನು ಕರೆಸಿ ಪ್ರೇಮಲೇಖವೊಂದನ್ನು ಕೊಡ್ತಾಳೆ. ಅದರಲ್ಲಿ ಬರೆದಿದ್ದು ಜೀವಾತ್ಮನು ಪರಮಾತ್ಮನನ್ನು ಸೇರುವುದು. ಭಗವಂತನು ಯಾವಾಗ ನಮ್ಮ ಬಳಿಗೆ ಬರ್ತಾನೆ ಅಂತಂದರೆ ತಪಿಸಿದಾಗ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ನನ್ನ ಬಗ್ಗೆ ಯಾರಾದರೂ ಹೇಳಿದರೆ ನಾನು ದೇವಲೋಕದಲ್ಲಿ ಅದನ್ನು ಹೇಳ್ತೇನೆ. ನನ್ನ ಹೆಸರಿನಲ್ಲಿ ದಾನ ಮಾಡಿದರೆ ಅದರ 10ರಷ್ಟನ್ನು ಕೊಡ್ತೇನೆ. ನನ್ನನ್ನು ಯಾರಾದರೂ ಮನಸ್ಸಿನಲ್ಲಿ ಸ್ಮರಿಸಿದರೆ ಬೇರೆ ದಾರಿ ಇಲ್ಲ, ಅವರಲ್ಲಿಯೇ ನೆಲೆಸುವೆನು ಅಂತ ಹೇಳಿದ್ದಾನೆ.